ನಮ್ಗೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ನಮಗೆ ಮಕ್ಕಳಿಗೆ ಫೀಸ್ ಕಟ್ಟೋದಾಗಿರ್ಲಿ, ಮತ್ತೆ ನಮ್ಗೆ ಏನಾದರೂ ರೇಷನ್ ತಗೊಳ್ಳೋ ಇದ್ರಲ್ಲಾಗಿರ್ಲಿ, ನಮ್ಗೆಲ್ಲಾದ್ರೂ ಓಡಾಡೋವಾಗಲಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವಾಗ ಬಸ್ಸಲ್ಲಿ ಹೋಗುವಾಗ ನಾವು ಮನೆಯಲ್ಲಿ ದುಡ್ಡು ಕೇಳ್ಕೊಂಡೇ ತೊಗೊಂಡು ಹೋಗ್ಬೇಕಾಗ್ತಿತ್ತು. ಬಟ್ ಇವಾಗ ಹಾಗೇನಿಲ್ಲ ಸರ್. ನಮ್ಮ ಕೈಯಲ್ಲಿ ಒಂದು ಆಧಾರ್ ಕಾರ್ಡ್ ಅಥವಾ ಐಡೆಂಟಿ ಕಾರ್ಡ್ ಇದ್ದರೆ ನಾವು ನಮಗೆ ಬೇಕಾದ ಕಡೆ ನಾವು ಹೋಗ್ಬೋದಿತ್ತು. ಮತ್ತು ಏನಾದರೂ ಆರಾಮಿಲ್ಲ ಅಂದಾಗಲೂ ನಾವು ಅವ್ರು ದುಡ್ಡು ಕೊಡೋವರೆಗೆ ಮನೆಯಿಂದ ಹೊರಗೆ ಬರೋದು ಕಷ್ಟ ಆಗ್ತಿತ್ತು. ಬಟ್ ಇವಾಗ ಹಾಗೇನಿಲ್ಲ ಸರ್. ನಾವೊಂದು ಆಧಾರ್ ಕಾರ್ಡ್ ಇದ್ದರೆ ನಮ್ಮ ಮಕ್ಳಿಗೆ ಆರಾಮಿಲ್ಲ ಅಂದರೆ ನಾವು ಆರಾಮಾಗಿ ಕರ್ಕೊಂಡು ಹೊಸಪೇಟೆಗಾದರೂ ಹೋಗ್ಬೋದು, ಮತ್ತು ಎಲ್ಲಾದರೂ ಬಳ್ಳಾರಿಗೆ ಹೋಗ್ಬೋದು, ಬೆಂಗಳೂರಿವರೆಗಾದರೂ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡು ವಾಪಸ್ ಬರ್ಬೋದು ಸರ್. ಅದೊಂದು ತುಂಬ ಅನುಕೂಲ ಆಗಿದೆ. ಮತ್ತು ಕರೆಂಟಿಂದು ಕೂಡ ಅವರು ಮಾಡಿಕೊಟ್ಟಿದ್ದಾರೆ ಸರ್. ಮುಂಚೆ ಎಲ್ಲ ನಮಗೆ 700-1000 ರೂಪಾಯಿ ಎಲ್ಲ ಬರ್ತಾಯಿತ್ತು. ಬಟ್ ಇವಾಗ ಏನೂ ಬರಲ್ಲ ಸರ್. ಯಾವಾಗಾದರೂ ಒಂದ್ಸಲ 100 ಆ ರೀತಿ ಬರುತ್ತೆ. 50 ರೂಪಾಯಿ, 100 ರೂಪಾಯಿ, 120 ರೂಪಾಯಿ ಬರುತ್ತೆ. 2000 ರೂಪಾಯಿಲಂತೂ ತುಂಬ ಅನುಕೂಲ ಆಗ್ತಾಯಿದೆ ಸರ್. ಅದನ್ನೆಲ್ಲ ನಾವು ಜೋಡಿಸ್ಬಿಟ್ಟು ನಾವು ಒಡವೆ ಎಲ್ಲ ಖರೀದಿ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಮಕ್ಕಳಿಗೆ ಫೀಸ್ ಎಲ್ಲ ಕಟ್ಟೋಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ವರ್ಷಕ್ಕೊಂದ್ಸಲ ನಾವು ಅದನ್ನೆಲ್ಲ ಜೋಡಿಸ್ಬಿಟ್ಟು ಫೀಸ್ ಎಲ್ಲ ಕಟ್ತೀವಿ. ಮತ್ತು ಹುಡುಗರಿಗೆ ಲ್ಯಾಪ್ಟಾಪ್ ಬೇಕಂತಾರೆ, ಅದಕ್ಕೆ ನಾವು ಲ್ಯಾಪ್ಟಾಪಿಗೆ ಮುಂಗಡವಾಗಿ ಇದೇ ಹಣವನ್ನು ಕೊಟ್ಟು ಮತ್ತು ತಿಂಗಳ ಕೊಟ್ಟು ಕೂಡ ನಾವು ಲ್ಯಾಪ್ಟಾಪ್ ಖರೀದಿ ಮಾಡೋದಾಗಲಿ, ಇವೆಲ್ಲ ತುಂಬ ಪುಸ್ತಕ ಖರೀದಿ ಮಾಡೋದಾಗಿರಲಿ, ಇವೆಲ್ಲ ತುಂಬ ಹೆಲ್ಪ್ ಆಗ್ತಾಯಿದೆ. ತುಂಬ ಅನುಕೂಲ ಏನಿಲ್ಲ ಅಂದರೂ. ಮತ್ತು ಈ ರೇಷನಿಂದ ಸರ್ ಅದೊಂದು ಕೂಡ ತುಂಬ ಅನುಕೂಲ ಆಗ್ತಾಯಿದೆ ಸರ್. ಹಬ್ಬ ಹರಿದಿನಗಳನ್ನು ತುಂಬ ಖುಷಿಯಾಗಿ ಮಾಡ್ತೀವಿ ಸರ್. ತುಂಬ ಟೆನ್ಷನ್ ಆಗ್ತಿತ್ತು ನಮಗೆ ಹಬ್ಬ ಹರಿದಿನಗಳು ಬಂದುಬಿಟ್ರೆ. ಅದು ತುಂಬ ಏನಿಲ್ಲ ಅಂದರೆ ಮನೆ ಖರ್ಚು ತುಂಬ ಆಗ್ತಾಯಿತ್ತು. ಆ ಟೈಮಲ್ಲಿ ನಮಗೆ ಮಕ್ಕಳು ಮನೆಯಲ್ಲಿ ತುಂಬ ತೊಂದರೆ ಆಗ್ತಿತ್ತು ಸರ್. ಇದರಿಂದ ನಮ್ಗೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಸರ್. ಅದು ತುಂಬ ಹೃದಯದಿಂದ ಧನ್ಯವಾದ ಮಾಡ್ತೀವಿ ಸರ್. ಸದಾ ಅವರು ಖುಷಿಯಾಗಿರಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ, ಮತ್ತು ಅವ್ರಿಗೆ ಆರೋಗ್ಯ ಕೊಡಲಿ ದೇವರಂತ ಬೇಡ್ಕೊಳ್ತೀವಿ.